everyone fine. ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದೆ. ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ ಹಾಗೆ ಡಿಕೆ ಶಿವಕುಮಾರ್ ಮುಖಾಮುಖಿಯಾಗಿ ಅಮೆರಿಕದಲ್ಲಿ ಮೀಟ್ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಬಹಳ ಕುತೂಹಲ ಕಾರಣ ಆಗ್ತಾ ಇದೆ ಇಬ್ಬರೂ ನಾಯಕರ ಭೇಟಿ, ಅದರಲ್ಲೂ ಅಮೆರಿಕದಲ್ಲಿ ಭೇಟಿಯಾಗಿದ್ದು. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಅದರಲ್ಲೂ ಬಿಸಿ ಬಿಸಿ ಚರ್ಚೆ, ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕಿದ್ದು, ಸಚಿವರ ಹೇಳಿಕೆಗಳು, ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಸಚಿವರ ಹೇಳಿಕೆಯಿಂದ ಪಕ್ಷ ಹಾಗೆ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ. ಪಕ್ಷದಲ್ಲಿ ಹಿರಿಯರಿದ್ದಾರೆ, ಅವರಿಗೆ ನೀವೇ ಬಾಯಿ ಮುಚ್ಚಿಸಬೇಕು, ಬೀಗ ಹಾಕಬೇಕು, ನಮಗೆ ಸಾಧ್ಯ ಆಗ್ತಾ ಇಲ್ಲ. ಪ್ರತಿಪಕ್ಷಗಳ ವಿರುದ್ಧ ಮಾತನಾಡೋಕೆ ಹೇಳಿ ಅಂತೇಳಿ ಈಗ ಡಿಕೆ ಶಿವಕುಮಾರ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಮುಂದೆ ಮನವಿಯನ್ನು ಇಟ್ಟಿದ್ದಾರೆ ಡಿಸಿಎಂ ಡಿಕೆಶಿ. ಕುಟುಂಬದ ಸದಸ್ಯರ ಜೊತೆ ಅಮೆರಿಕ ಪ್ರವಾಸದಲ್ಲಿ ಡಿಕೆಶಿ ಇದ್ದಾರೆ. ಕಮಲಾ ಹ್ಯಾರಿಸ್ ಇದ್ದಾರಲ್ವಾ, ಭಾರತೀಯ ಮೂಲದವರು. ಈಗ ಎಲೆಕ್ಷನ್ ಕಾವು ಜೋರಾಗಿದೆ ಅಲ್ಲಿ, ಹಾಗಾಗಿ ವಿವಿಧ ಸೆಮಿನಾರ್ಗಳಲ್ಲಿ, ಸಮಾವೇಶಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ರಾಹುಲ್ ಗಾಂಧಿ ಗೊತ್ತೇ ಇದೆ, 3 ದಿನ ಪ್ರವಾಸದಲ್ಲಿದ್ದಾರೆ. ನೋಡ್ತಾ ಇದ್ದೀವಿ ಡಿಕೆ ಶಿವಕುಮಾರ್ ಹಾಗೆ ರಾಹುಲ್ ಗಾಂಧಿ ಅವರು ಅಮೆರಿಕದ್ದು ವಾಷಿಂಗ್ಟನ್ನಲ್ಲಿ ಇಬ್ಬರು ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಧರ್ಮಪತ್ನಿ ಕೂಡ ನೋಡ್ತಾ ಇದ್ದೀವಿ. ಇದು 1 ವಾರಗಳ ಕಾಲ ಅಮೆರಿಕ ಪ್ರವಾಸ. ರಾಜತಾಂತ್ರಿಕವಾಗಿ ಕೆಲವೊಂದಿಷ್ಟು ಸಮಾವೇಶಗಳಲ್ಲಿ ಡಿಕೆ ಶಿವಕುಮಾರ್ ಸಂವಾದಗಳಲ್ಲಿ ಭಾಗಿಯಾಗ್ತಾರೆ. ಕಮಲಾ ಹ್ಯಾರಿಸ್ ಅವರ ಆಹ್ವಾನದ ಮೇರೆಗೆ ಅವರು ಅಮೆರಿಕ ಪ್ರವಾಸದಲ್ಲಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರು 3 ದಿನಗಳ ಕಾಲ ಪ್ರವಾಸ. ಅವ್ರದ್ದು ಕೆಲವೊಂದಿಷ್ಟು ವಿದ್ಯಮಾನಗಳ ಬಗ್ಗೆ ಚರ್ಚೆ ಮತ್ತು 2 ರಾಷ್ಟ್ರಗಳ, ಭಾರತ ಅಮೆರಿಕ ರಾಷ್ಟ್ರಗಳ ಬಲಪಡಿಸುವ ಸಂಬಂಧವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸಂವಾದ, ಸುದ್ದಿ, ಕೆಲವೊಂದಿಷ್ಟು ವಿಚಾರಗೋಷ್ಠಿಗಳಲ್ಲೂ ಕೂಡ ರಾಹುಲ್ ಭಾಗಿಯಾಗ್ತಾ ಇದ್ದಾರೆ. ಬಟ್ ಕುತೂಹಲ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರು ಈಗ ಸದ್ಯಕ್ಕೆ ರಾಜ್ಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳ ಬಗ್ಗೆ, ಈಗ ಮುಖ್ಯಮಂತ್ರಿಗಳ ಬದಲಾವಣೆ ಆಗಬಹುದು ಅನ್ನುವಂಥ ಚರ್ಚೆ ನಡೀತಾ ಇದೆ. ಇನ್ನು 12ನೇ ತಾರೀಕು ಮತ್ತೆ ಹೈಕೋರ್ಟ್ನಲ್ಲಿ ವಿಚಾರಣೆ ಬರುತ್ತೆ. ಮೊನ್ನೆ ನಡೆದಂಥ ವಿಚಾರಣೆ ಆಗಿರ್ಬೋದು. ಜೊತೆಗೆ ಈ ಸಚಿವರು ಎಲ್ಲರೂ ತಲಾ ಒಬ್ಬೊಬ್ಬರು ಅಂಥೇಳಿ ನಾನು CM ಆಗಬೇಕು, ನಾನೂ ಆಗ್ತೀನಿ, ಈ ರೀತಿ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಇದು ಪಕ್ಷಕ್ಕೆ, ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ನೀವೇ ಹೇಳಿ ಅದನ್ನು ಬಾಯಿ ಮುಚ್ಚಿಸಿ ಅಂಥೇಳಿ ಡಿಕೆ ಶಿವಕುಮಾರ್ ಅವರು ಈಗ ರಾಹುಲ್ ಗಾಂಧಿ ಅವರೊಂದಿಗೆ ಕೆಲವೊಂದಿಷ್ಟು ಮಾತುಕತೆಗಳನ್ನು ಆಡಿದ್ದಾರೆ. ಬಟ್ ಈಗ ಡಿಕೆ ಶಿವಕುಮಾರ್ ಅವರು ಕೂಡ CM ಸ್ಥಾನದ ಪ್ರಬಲವಾದಂಥ ಆಕಾಂಕ್ಷೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಅದೇನಾಗ್ತಿದೆ ಅಂತ ಹೇಳಿದ್ರೆ ಅವ್ರಿಗೂ ಹಾಗೆ ಅನ್ನಿಸ್ತಾ ಇದೆ, ಏನಪ್ಪ ಸಿದ್ದರಾಮಯ್ಯದನ್ನು ಬಿಟ್ಟರೆ ನಾನೇ ಈಗ ನೆಕ್ಸ್ಟು ರೇಸ್ನಲ್ಲಿರೋದು. ಎಲ್ಲರೂ ಕಾಂಗ್ರೆಸ್ನಲ್ಲಿರುವಂಥ ಎಲ್ಲ ಸಚಿವರು ಹೇಳ್ತಾ ಇದ್ದಾರಲ್ಲ, ಟವಲ್ ಹಾಕ್ತಾ ಇದ್ದಾರೆ. MB ಪಾಟೀಲ್, ಜಾರಕಿಹೊಳಿ, ಪರಮೇಶ್ವರು, ದೇಶಪಾಂಡೆ, ರಾಯರೆಡ್ಡಿ, ಹೀಗೆ ಲಿಸ್ಟೇ ಬೆಳ್ಕೊಂಡು ಹೋಗ್ತಾ ಇದೆ. ಪ್ರತಿಪಕ್ಷಗಳಿಗೆ ಆಹಾರ ಆಗ್ತಾ ಇದೆ. ಹಾಗಾಗಿ ನೀವು ಅದನ್ನು ತಡಿಬೇಕು. ಹಿರಿಯ ನಾಯಕರ ಸಚಿವರಿದ್ದಾರೆ, ಅವರು ಬಾಯಿ ಮುಚ್ಚಿಸ್ಬೇಕು, ನಮಗೆ ಬಗ್ತಾ ಇಲ್ಲ, ಜಗ್ತಾ ಇಲ್ಲರು ಅಂತೇಳಿ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರಿಗೆ ಕೆಲವೊಂದಿಷ್ಟು ಕಂಪ್ಲೇಂಟ್ ರೀತಿಯಲ್ಲಿ, ದೂರಿನ ರೀತಿಯಲ್ಲಿ ಹೇಳಿದ್ದಾರೆ. ಖಂಡಿತವಾಗ್ಲೂ ಇದು ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ. BJP ವಿರುದ್ಧ ಅಥವಾ JDS ವಿರುದ್ಧ ಯಾರೂ ಮಾತನಾಡ್ತಾ ಇಲ್ಲ ಇಲ್ಲಿ. ಬರೀ ತಮ್ಮ ಪಕ್ಷದ ಬೆಳವಣಿಗೆಗಳು ಮತ್ತು ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರವಾಗಿ ಇವರೇ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿನೇ BJPಯ ವಿರುದ್ಧವಾಗಿ ಮಾತನಾಡಲಿಕ್ಕೆ ಹೇಳಬೇಕು, ಅವರಿಗೆ ಪ್ರತಿಪಕ್ಷಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ಮಾತಾಡೋಕ್ಕೆ ಹೇಳಿ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಇಲ್ಲಿ ನೋಡಿ, ದೆಹಲಿಯಲ್ಲಿ ಏನಾದರೂ ಮೀಟಾಗಿ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದರೆ ಅದು ಬೇರೆದೇ ರೀತಿಯಾದಂಥ ಅರ್ಥ ಆಗ್ತಾ ಇತ್ತು.